ಸ್ವಾಮಿಯವರು ಮಹಾವಿಷ್ಣು, ವರವನ್ನ ಕೊಡುವುದರಲ್ಲಿ ವಿಷ್ಣು ರಾಜರು. ಆದ್ದರಿಂದ ವರ ಕೊಡುವ ರಾಜ ವರದ ರಾಜ ಎನ್ನುವ ಹೆಸರಲ್ಲಿ ಭಗವಂತ ಇಲ್ಲಿ ನೆಲೆಗೊಂಡಿದ್ದಾರೆ. 11-12ನೇ ಶತಮಾನದಲ್ಲಿ ರಾಜ ವಿಷ್ಣುವರ್ಧನ ಮಹಾರಾಜ ತನ್ನ ತಾಯಿಗೆ 2 ನೇತ್ರಗಳು ಇರಲಿಲ್ಲ ಅಂದ್ಬಿಟ್ಟು ತಮಿಳುನಾಡು ಕಂಚಿಗೆ ಹೋಗಿ ವರದರಾಜ ದೇವರ ದರ್ಶನ ಮಾಡಬೇಕಿತ್ತು. ಅದು ತುಂಬ ದೂರ ಅಂತ ರಾಜ ಕಂಚಿಯಿಂದ ಶಿಲ್ಪಿಗಳನ್ನು ಕರೆಸಿ ಕಂಚಿಯಲ್ಲಿರುವಂಗೆ ಹೈಟಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿಸಿ 48 ದಿನ ಪೂಜೆ ಮಾಡ್ತಾರೆ. ಕಡೆಯ ದಿನ ತಾಯಿನ ಕರ್ಕೊಂಡ್ಬಂದು ದೇವರ ಮುಂದೆ ನಿಲ್ಲಿಸಿದಾಗ ಭಗವಂತನಿಗೆ ಮಹಾಮಂಗಳಾರತಿ ಆಗ್ತಿತ್ತಂತೆ. ಆ ದೀಪದ ಬೆಳಕಿನಲ್ಲಿ 2 ನೇತ್ರ ಬಂತಂತೆ. ನೇತ್ರ ಕೊಟ್ಟ ದೇವರು ನೇತ್ರನಾರಾಯಣ ಎನ್ನುವ ಕೀರ್ತಿಗೆ ಪಾತ್ರರಾದರು. ಇಂದಿಗೂ ಸಹ ಕಂಚಿಗೆ ಹೋಗಕ್ಕಾಗದೆಯವರು ಇಲ್ಲಿ ಬಂದು ಭಗವಂತನ ದರ್ಶನ ಮಾಡ್ತಾರೆ. ಅವರಿಗೆ ನೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ದೋಷಗಳು ದೂರ ಆಗುತ್ತೆ ಅನ್ನೋದು ವಿಶೇಷ. ಶಂಖ ಚಕ್ರ ಗದ ಕಮಲಪದ್ಮಧಾರಿಯಾಗಿದ್ದಾರೆ. ನಕ್ಷತ್ರದ ಕುಂಪಟ್ಟಿದ ರಮಣವರು, ಕೆಳಗಡೆ ದೊಡ್ಡದೇವರು, ಬಲಗಡೆ ನಮ್ಮ ಗುರುಗಳು. ಪ್ರತಿ ತಿಂಗಳ ಮೊದಲನೇ ಭಾನುವಾರ ಸ್ವಾಮಿಯ ವಿಶೇಷ ಅಭಿಷೇಕ ಅನ್ನ ಸಂತರ್ಪಣೆ ಇರುತ್ತೆ. ಇದು ಈ ಮದ್ದೂರು ಕ್ಷೇತ್ರದ ನೇತ್ರ ವರದರಾಜ ದೇವರ ಸ್ಥಳ ಪುರಾಣ ವಿಶೇಷ ವೈಶಿಷ್ಟ್ಯ.